ನಾವೆಲ್ಲ ಯಾವಾಗಲೂ ಸರ್ಕಾರವನ್ನು ಬೈಯುವುದೇ ಆಯಿತು. ಸರ್ಕಾರ ಯಾವುದಾದ್ರು ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಸರ್ಕಾರವನ್ನು ಬೈತೇವೆ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತ ಸರ್ಕಾರವನ್ನು ಬೈತೇವೆ, ಇನ್ನು ಅಪರಾಧಗಳು ಜಾಸ್ತಿ ಆಗ್ತಿದೆ ಅಂತ ಪೊಲೀಸರನ್ನು ಬೈತೇವೆ, ವ್ಯವಸ್ಥೆಯನ್ನು ಬೈತೇವೆ. ಬಟ್ ನಾವೇನು ಮಾಡ್ತಿದ್ದೇವೆ? 2-3 ಮದುವೆ, 7-8 ಮಕ್ಕಳು. ಇದು ನಾವು ಕೊಡುವ ಕೊಡುಗೆ ದೇಶಕ್ಕೆ. ಎಸ್, ಭೂಮಿಗೆ ಕೊಡುಗೆ ಕೊಡಬೇಕು, ಮುಂದಿನ ಪೀಳಿಗೆ ಬೇಕು, ಓಕೆ. ಬಟ್ 7-8 ಮಕ್ಕಳು ಮಾಡಿ ನಾವಾದ್ರೂ ಏನ್ ಮಾಡ್ತಿರೋದು? ದೇಶದಲ್ಲಿ ಬಡತನವನ್ನ ನಾವೇ ಮುಂದುವರಿಸ್ತಿದ್ದೇವೆ, ನಾವೇ ಅದಕ್ಕೆ ಕಾರಣರಾಗ್ತಿದ್ದೇವೆ. ಬಡತನ ಹೆಚ್ಚಾಗಲು ಈಗಾಗಲೇ 140 ಕೋಟಿಗಿಂತ ಜಾಸ್ತಿ ಜನ ಇದ್ದಾರೆ. ಸೊ ಇನ್ನಷ್ಟು ಮಕ್ಕಳು ಮಾಡ್ತಿದ್ದೇವೆ. ಕಾರಣ ಇಷ್ಟೇ, ನಮ್ಗೆ ಒಂದಂದ್ರೆ ರಿಲಿಜಿಯನ್, ಮತ, ನಮ್ಮ ಮತದ ಜನ ಆಗ್ಬೇಕು ಅಂತ, ನಮ್ಮ ಮತ ಜಾಸ್ತಿ ಆಗ್ಬೇಕು. ಇನ್ನೊಂದು ಪಕ್ಷ, ರಾಜಕೀಯ, ನಮ್ಮ ಪಕ್ಷಕ್ಕೆ ಮತ ಸಿಗ್ಬೇಕು ಅಂತ. ಅಯ್ಯೋ, ಮತ ಅಂತ ಬೊಬ್ಬಾಗ್ತೀರಾ. ಅದು ಯಾರೋ ಒಬ್ಬ ಲೀಡರ್ ಆಗ್ತಾನೆ, ನಮ್ಮ ಮಕ್ಕಳನ್ನ ಅವರವರ ಜೊತೆ ಜಗಳ ಮಾಡಿಕೊಂಡು ಕೊನೆಗೆ ಅವರವರೇ ಸಾಯಿಸುವಂತೆ ಮಾಡ್ತಾನೆ. ಅದು ಯಾವ ಮತದವನು ಆಗಿರ್ಲಿ, ಇನ್ಯಾವುದೋ ಲೀಡರ್ ಆಗ್ತಾನೆ, ರಾಜಕೀಯ ಲೀಡರ್. ಅವನ ರಾಜಕೀಯ ಲಾಭ ನೋಡ್ತಾನೆ. CM, MLA, MP, PM ಏನೋ ಒಂದು ಆಗ್ತಾನೆ. ಎಲ್ಲರೂ ಇರಲ್ಲ, ಹೆಚ್ಚಾಗಿರ್ತಾರೆ ಅಷ್ಟೇ. ಇನ್ನು ಎಲ್ರಿಗೆ ತಗೋಬೇಡಿ. ಅವರೊಂದಷ್ಟು ಕೋಟಿಗಟ್ಟಲೆ ಹಣ ಮಾಡ್ತಾರೆ, ಅವರ ಕುಟುಂಬಕ್ಕೆ ಮಾಡ್ತಾರೆ, ಅವರ ಫ್ಯಾಮಿಲಿ ಬಿಂದಾಸ್ ಆಗಿರುತ್ತೆ. ಇನ್ನು ಈ ರಾಜಕೀಯ ಅದು ಇದು ಅಂತ ನಮ್ಮಂತವ್ರು ಸಾಯ್ತಾರೆ, ಮತ್ತೆ ನಾವೇ ಅಳ್ತಿದ್ದೇವೆ, ಅಯ್ಯೋ ನಮ್ಮ ಮಕ್ಕಳು ಸತ್ರ ಅಂತ. ನಾವು ಮಾಡ್ತಿರೋದೇ ತಪ್ಪು, ಅದ್ರಲ್ಲ ಇನ್ನೊಬ್ಬರನ್ನ ಬೈಯೋದು. ಮೊದಲು ನಾವು ತಿಳ್ಕೋಬೇಕು ಅಲ್ವಾ? ಇನ್ನೊಬ್ಬರನ್ನ ಬೈದು ಏನು ಪ್ರಯೋಜನ ಇಲ್ಲ. ಮೊದಲು 4 ಮದುವೆ ಆಗುದನ್ನ ತಪ್ಪಿಸಿ, ಮತ್ತು 7-8 ಮಕ್ಕಳನ್ನ ತಪ್ಪಿಸಿ, 7-8 ಮಕ್ಕಳಾಗುದನ್ನ, ಇನ್ನು ಆ ಮಕ್ಕಳಿಗೆ ಎಜುಕೇಶನ್ ಕೊಡಕ್ಕೆ ಅದು ಎಲ್ಲಿ ಸಿಗುತ್ತೆ? ಆ ಮಕ್ಕಳಿಗೆ ಕೆಲಸ ಎಲ್ಲಿ ಸಿಗುತ್ತೆ? ಇಷ್ಟೊಂದು ಮಕ್ಕಳಿಗೆ ಸರ್ಕಾರ ಹೆಂಗ್ ಕೊಡಕ್ ಸಾಧ್ಯ ಅಲ್ವಾ? ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಎಲ್ಲ ಅಪರಾಧವನ್ನ ಹೆಂಗ್ ನಿರ್ವಹಿಸಕ್ ಸಾಧ್ಯ? ನಾವು ಎಜುಕೇಶನ್ ಕೊಟ್ಟಿಲ್ಲ ಅಂದ್ರೆ ಮಕ್ಕಳನ್ನ ಹಂಗೆ ಬೀದಿಗೆ ಬಿಟ್ಟು ಬಿಡ್ತೇವೆ, ಹೆಂಗ್ ಬೇಕಾದ್ರೂ ಬದುಕಿ ಅಂತ. ಸೊ ಅವ್ರಿಗೆ ಹೆಂಗೆ ಪೊಲೀಸ್ ವ್ಯವಸ್ಥೆಗಳೆಲ್ಲ ಒಂದು ಇದು ಮಾಡಕ್ ಸಾಧ್ಯ? ಅಪರಾಧಗಳನ್ನ ಕಡಿಮೆ ಮಾಡಕ್ ಸಾಧ್ಯ? ನಾವಲ್ವ ಎಲ್ಲದಕ್ಕೂ ಕಾರಣ. ಸೊ ನಮ್ಮನ್ನು ನಾವು ಮೊದಲು ಪ್ರಶ್ನಿಸಬೇಕು, ಆಮೇಲೆ ಸರ್ಕಾರ, ವ್ಯವಸ್ಥೆ, ಅವರು ಇವರು ಎಲ್ಲ ಅಲ್ವಾ?